ಸರಿ ಕಾಂಗ್ರೆಸ್ ಪಕ್ಷ ಬಂದರೆ ಈಗ ದಲಿತರಿಗೆ, ರೈತರಿಗೆ, ಯುವಕರಿಗೆ ಎಲ್ಲರೂ ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಸರಿ ಕಾಂಗ್ರೆಸ್ ಪಕ್ಷ ಬಂದರೆ ನಿಶ್ಚಿತ. ರಾಹುಲ್ ಗಾಂಧಿ ಸಾಹೇಬರು PM ಆಗೋದು ನಿಶ್ಚಿತ. ಯಾರೇ ಬರಲಿ PM, ನಮ್ಮ ಪಕ್ಷದಲ್ಲಿ ಯಾರಿಗಂತ ನಾವು ಇದು ಮಾಡಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಈ ಸರಿ ಬಹುಮತದಿಂದ ಬಂದೇ ಬರ್ತಿದೆ. ಇದು ಸತ್ಯ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಕಾಂಗ್ರೆಸ್, ಜೈ ರಾಹುಲ್ ಭಾಯ್, ಜೈ ಸರ್ಕಾರ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ. ಬಟ್ ಅದು ಅಸಾಧ್ಯ. ಸಂವಿಧಾನ ಕೊಟ್ಟಿದ್ದು BR ಅಂಬೇಡ್ಕರ್ ಸಾಹೇಬರು ಇಷ್ಟವಾದ ಎಲ್ಲ ಸಮಪಾಳಿಗೆ ಸಂವಿಧಾನ ಕೊಟ್ಟಿದ್ದಾರೆ. ಇವೆಲ್ಲ ಇವರ ಕನಸುಗಳನ್ನು ಮಟ್ಕೊಡೋದು ಇವೆಲ್ಲ ಆಗಲಾರ ಕೆಲಸ. ಎಷ್ಟಿದ್ದು ಮೋದಿ ಸರ್ಕಾರನೇ ಬರೋಲ್ಲ ಹೇಳ್ಬೇಕಂದ್ರೆ. ಈಗ 2024 ಇದು ಕೋಮುಗಲಭೆ ಸೃಷ್ಟಿ ಮಾಡಿ ರಾಜಕೀಯ ಬರೋಂಥವ್ರು. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನು ಮಾಡೋಂಥದ್ದು ಏನಿಲ್ಲ ಅಂತ ಹೇಳಿ 2023 ಪ್ರಧಾನಿ ಒಂದು ದೇಶಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ದೇಶದಲ್ಲಿ ಬಂಧುಗಳು ಜಗಳ ಇಡೋದು, OBC ಅನ್ನೋದು, ST ಅನ್ನೋದು, SC ಅನ್ನೋದು ಎಲ್ಲ ಒಬ್ಬ ಪ್ರಧಾನಿ ಮಾತಾಡೋ ಮಾತುಗಳಲ್ಲಿ ಜಾಸ್ತಿ ದೇಶ ಐಕ್ಯತೆ ಇದ್ದರೆ ನಾವೆಲ್ಲ ಒಗ್ಗಟ್ಟಾದ್ರೆ ಐಕ್ಯತೆ. ನಮ್ಮದು ಇಂಡಿಯಾದಲ್ಲಿ ನಾನಾ ಜಾತಿಗಳಿದೆ. ಎಲ್ಲ ಜಾತಿಗಳು ಒಕ್ಕೂಟಗಳನ್ನು ಓಡಿಸ್ಕೊಂಡು ಹೋದ್ರೆ ನಮ್ಮ ದೇಶದ ಬೆಳೀತದೆ, ನಮ್ಮ ದೇಶ ಗ್ರೋತ್ ಬರ್ತದೆ, ಎಲ್ಲ ಬರ್ತದೆ. ಮೊನ್ನೆ ನೇಹ ಆಗ್ತಾ ಇತ್ತು, ಅದು ಖಂಡನೆ ಮಾಡೋಣ, ಎಲ್ಲರೂ ಖಂಡನೆ ಮಾಡ್ಬೋದು. ಇವತ್ತು ಮಾಜಿ ಪ್ರಧಾನಿ ಮೊಮ್ಮಗ ಘಟನೆ ನಿಮ್ಮ ಇದು ಪವರ್ TVನಲ್ಲಿ ತೋರಿಸಿದ್ರು. ಈ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಮಾತಾಡ್ತಾ ಇರಲಿಲ್ಲ, ABVP ಅವ್ರು ಮಾತಾಡ್ತಾ ಇಲ್ಲ, BJP ಅವ್ರು ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಾ ಇರಲಿಲ್ಲ. ಅಂದರೆ ನೇಹು ಇವರು ಮುಸ್ಲಿಮ್ಸ್ ಹುಡುಗ ಮಾಡಿದ ಖಂಡನೆ. ಅದು ಯಾವ ಹುಡುಗರು ಮಾಡಿದ್ರು ಖಂಡನೆ ತಪ್ಪೇ. ಖಂಡನೆ ಮಾಡೋದು ಎಲ್ಲ ಜನಾಂಗದಿಂದ ಖಂಡನೆ ಮಾಡೋದು. ಇವತ್ತು ಇವರು ಪ್ರಧಾನಮಂತ್ರಿ ಮೊಮ್ಮಗ ಮಾತು ಮಾಡಿದ್ದು ತಪ್ಪಲ್ಲಿದೆ. ದೇಶಕ್ಕೆ ಏನು ಮೆಸೇಜ್ ಕೊಡ್ತಾನೆ ಇವಾಗ ಪ್ರಧಾನಮಂತ್ರಿ? ವಿಜೇಂದ್ರ ಏನು ಮೆಸೇಜ್ ಕೊಡ್ತಾನೆ? ಯಡಿಯೂರಪ್ಪ ಏನು ಮೆಸೇಜ್ ಕೊಡ್ತಾರೆ? ದೇಶಕ್ಕೆ ಏನು ಮೆಸೇಜ್ ಕೊಡ್ತಾರೆ? ಅಶೋಕ್ ಅವ್ರು ಏನು ಮೆಸೇಜ್ ಕೊಡ್ತಾರೆ? ಇದೆಲ್ಲ ಕೆಟ್ಟ ಭಾವನೆ ಇಲ್ಲ. ಎಲ್ಲ ಜನಾಂಗದವರು ಒಕ್ಕೂಟದಿಂದ ಮಾತಾಡಿದ್ರೆ ದೇಶದಲ್ಲಿ ಎಲ್ಲ ಜನಾಂಗ, ಎಲ್ಲ ಜಾತಿಗಳ ಧರ್ಮಗಳು ಇದಾವೆ. ಎಲ್ಲ ಎಕ್ಸಾಂಪಲ್ ತಗೋರಿ, ಪಾಕಿಸ್ತಾನ, ಇಜ್ರಾಯೆಲ್, ಪಾಕಿಸ್ತಾನ ಕ್ಯಾಸ್ಟ್ ಅಂತ ಇದು ಮಾಡ್ಕೊಂಡು ದೇಶನೇ ಹಾಳಾಗ್ತಾ ಇದ್ದಾವೆ. ಹುಡುಗರ ಮೆಸೇಜ್, ಒಳ್ಳೆ ಮೆಸೇಜ್ ಕೊಡಿ ನೀವು ಪ್ರಧಾನಮಂತ್ರಿ. ಒಳ್ಳೆ ಎಜುಕೇಷನ್ ಮಾಡ್ರಿ ಅಂತ ಹೇಳ್ರಿ, ಒಳ್ಳೆ ಎಂಪ್ಲಾಯ್ಮೆಂಟ್ ಮಾಡ್ರಿ ಅಂತ ಹೇಳ್ರಿ. ಜಾತಿಯ ಬಗ್ಗೆ ಮಾತಾಡೋದು ತಪ್ಪಂತ ನನ್ನ ಭಾವನೆ. ಕೊಟ್ಟಂಥ ಕೆರೆ ನೀರುಗಳಿಗೆಲ್ಲ ಬಳಕೆ ಮಾಡಿಲ್ವಾ? ಇವ್ರ ಮಕ್ಕಳು ಯಾರು ಓದಿಲ್ವಾ? ಯಾರು ವಿದ್ಯಾವಂತರಾಗಿಲ್ವಾ? ಇಷ್ಟು ಒಂದು ಪ್ರಬಲವಾಗಿ ರಾಜಕೀಯದಲ್ಲಿ ಇರಬೇಕಂದ್ರೆ ಕಾಂಗ್ರೆಸ್ ಅವರು ಕೊಟ್ಟಂಥ ಒಂದು ಸಲಿಗೆ ಅಂತಾರೆ. ಎಲ್ಲರೂ ದೇಶದಲ್ಲಿ ಎಲ್ಲರೂ ಒಂದೇ ಅಂತಂದು ಸಲಿಗೆ ಕೊಟ್ಟಿರ್ತಾನೆ. ಇವರೆಲ್ಲರೂ ಯಾವಾಗ ನೋಡಿದ್ರೆ ಇವರು 10 ವರ್ಷದಿಂದ ರಾಜಕೀಯ ಮಾಡ್ಕೊಂತ ಬಂದಿದ್ದಾರೆ. ಒಂದು ಹಿಂದೂ ಮುಸ್ಲಿಂ, ಮಸ್ಜಿದ್ ಮಂದಿರ್, ಹಿಂದೂಸ್ತಾನ್, ಪಾಕಿಸ್ತಾನ ಈ 3 ಬಿಟ್ಟು ರಾಜಕೀಯವನ್ನು ಮಾಡ್ತಿದ್ದಾರೆ. ಹಿಂದೂ ಮುಸ್ಲಿಮು, ಮಂದಿರ್, ಮಸ್ಜಿದ್, ಹಿಂದೂಸ್ತಾನ್, ಪಾಕಿಸ್ತಾನ ಈ 3 ಬಿಟ್ಟು ಇವರೇನೋ ರಾಜಕೀಯ ಮಾಡ್ತಾರೆ. ಏನಿಲ್ಲವಲ್ಲ ಇದ್ರ ಕೊಡುಗೆ ಏನಿದೆ ಅಂತ ಕೇಳಿ. ಇವರು ದೇಶಕ್ಕೆ ಕೊಡುಗೆ ಏನು ಕೊಟ್ಟಿದ್ದಾರೆ? 2 ಕೋಟಿ ಉದ್ಯೋಗ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಟ್ಟಿದ್ದಾರಾ? ಅದು ಜನ ತೀರ್ಮಾನ ಮಾಡಿ, ನಮ್ಮ ಯುವಕರು ತೀರ್ಮಾನ ಮಾಡಿ, ನಮ್ಮ ದೇಶದ ಯುವಕರು ತೀರ್ಮಾನ ತಗೊಳ್ಳಿ. 2 ಕೋಟಿ ಉದ್ಯೋಗ ಕೊಡ್ತಾರೆ. ನಾವಂತ ಹೇಳ್ತಾ ಇಲ್ಲ, ನಮ್ಮ ನರೇಂದ್ರ ಮೋದಿ ಸಾಹೇಬ್ರೇ ಹೇಳಿದ್ದಾರೆ. ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಸಾಹೇಬ್ರು ಹೇಳಿದ್ದಾರೆ 2 ಕೋಟಿ ಉದ್ಯೋಗ ಕೊಡ್ತೀವಿ ವರ್ಷಕ್ಕೆ ಅಂತಂದು. ಕೊಟ್ಟಿದ್ದಾರಾ? ಇಲ್ವಲ್ಲ. ಕಾಲಾದನ್ನು ತಗೊಂಬಿಡ್ತೀವಿ, ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಕೊಟ್ಟಿದ್ದಾರಾ? ಇಲ್ಲಲ್ಲ. ಮತ್ತು ಏನು ಮಾಡ್ತಿದ್ದಾರೆ ಇವರು? ಅಭಿವೃದ್ಧಿ ಎಲ್ಲಿ ಮಾಡ್ತಿದ್ದಾರೆ ಇವರು? ಎಲ್ಲಾದರೂ ನೋಡ್ರಿ ಬರೇ ಸುಳ್ಳಿನ ಕಂತೆಯೇ BJP ಮಾಡ್ತಿರೋದು. ನಾವು ಯಾವ ಪಕ್ಷನ ನಾವು ದ್ವೇಷ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಗೆ ಅವಶ್ಯಕತೆ ಬೇಕಾಗಿಲ್ಲ. ದೇಶಕ್ಕೆ ಕೊಡುಗೆ ಆದ್ರೆ ಏನಿದೆ? ದೇಶಕ್ಕೆ ಕೊಡುಗೆ ಶೂನ್ಯ. ಮೋದಿ ಸಾಹೇಬರು ಪುಕ್ಕಡ ಮಾರಕ್ಕೆ ಹೋಗಂತಾರ್ರಿ. ಅಮಿತ್ ಶಾ ಸಾಹೇಬರು ಪುಕ್ಕಡ ಮಾರಕ್ಕೆ ಹೋಗ್ರಿ. ಓದಿದ ವಿದ್ಯಾವಂತರು ಉದ್ಯೋಗ ಕೇಳ್ತಾ ಇದ್ರೆ ಪುಕ್ಕಡ ಮಾರ್ಕೊಂಡು ತಿನ್ರಿ ಅಂತಾರೆ. ಇದಕ್ಕಿಂತ ನಾಚಿಕೆ ಬೇಕೇನ್ರಿ ನಮ್ಮ ದೇಶದಲ್ಲಿ? ಅಂದ್ರೆ ನಾವೆಲ್ಲ ನಮ್ಮ ಮಕ್ಕಳನ್ನ ಓದ್ತಾರಲ್ಲ ಪುಕ್ಕಡ ಮಾರಕ್ಕೆ ಕಳಿಸ್ಬೇಕು. ಮತ್ತು ವಿದ್ಯಾಭ್ಯಾಸ ಯಾಕೆ ಕಳಿಸ್ಬೇಕು? ವಿದ್ಯಾಭ್ಯಾಸ ನಾವು ಯಾಕೆ ಕಳಿಸ್ಬೇಕು ಮಕ್ಕಳಿಗೆ? ಚಿಕ್ಕನ್ನೆಲ್ಲ ಪುಕ್ಕಡ ಮಾರಕ್ಕೆ ಕಳಿಸ್ಬೇಡ್ರಿ. ಇಲ್ಲ ಎಲ್ಲ ಮೆಕ್ಯಾನಿಕ್ ಕೆಲಸ ಮಾಡಿಸೋಕೆ ಕಳಿಸ್ಬೇಡ್ರಿ. ನೀವು ಹೇಳೋದಕ್ಕೆ ಅರ್ಥ ಆದ್ರೆ ಇರ್ದೇನಾ? ಈ ಥರ ಮಾತುಗಳನ್ನು ಮಾತಾಡ್ಬೋದಾ? ಒಂದು ಒಳ್ಳೆ ಗೌರವ ಇರೋಂಥ ಸ್ಥಾನದಲ್ಲಿದ್ದಂಥ ಅವರು ರಾಜಕೀಯ ವ್ಯಕ್ತಿಗಳು ಈ ಥರ ಮಾತಾಡೋದು ಸಮಂಜಸನ? ಯಾವ ಥರ ಇದ್ದಾರೆ? ಯಾವಾಗ ನೋಡಿದರೆ ಹಿಂದೂ ಮುಸ್ಲಿಂ ಇದೇ ಜಾತಿಗೆ ಜಗಳದಿಂದ ರಾಜಕೀಯ ಮಾಡ್ತಿದ್ದಾರೆ. ದೇಶ ಹೆಂಗ್ರೆ ಅಭಿವೃದ್ಧಿ ಆಗುತ್ತೆ? ಪ್ರೀತಿ ವಿಶ್ವಾಸದಿಂದ ಹೋದರೆ ತಾನೇ ನಮ್ಮ ದೇಶ ಅಭಿವೃದ್ಧಿ ಆಗೋದು. ಯಾವಾಗ ನೋಡಿದ್ರೆ ಇದೇ ಜಗಳ ಇಟ್ಕೊಂಡು ಹೋದ್ರೆ ಹೆಂಗೆ? ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಯಾರು ಮಾತಾಡ್ತಿದಾರ?
ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡೋದು. ನಾನು ಇಂಥದ್ದು ಮಾಡಿದ್ದೀನಿ ಅಂತ ಒಬ್ಬರನ್ನು ಮಾತಾಡ್ತಾರೆ, ಬರೀ ಒಬ್ರಿಗೊಬ್ರು ಟೀಕೆ ಮಾಡ್ತಿದ್ರೆ ವಿನ ಅಭಿವೃದ್ಧಿ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಬೇಕಾದ್ರೆ ಎಲ್ಲ ಪ್ರೆಸ್ ಮೀಟ್ಗಳಲ್ಲಿ ನೋಡ್ಕೊಳ್ರಿ. ಯಾರು ಡಿಜಿಟಲ್ ಮಾಡಿದ್ರೆ ತೋರಿಸ್ರಲ್ಲ, 100 ಸ್ಮಾಲ್ ಸಿಟಿ ಡಿಜಿಟಲ್ ಮಾಡ್ತೀವಿ ಅಂದರು. ಎಲ್ಲನೂ ಒಂದು ಮಾಡಿದ್ರೆ ತೋರಿಸಿ ನೋಡೋಣ. ಒಂದು ಮಾಡಿದಾರೆ ಕೇಳ್ರಿ. 100 ಸ್ಮಾರ್ಟ್ ಡಿಜಿಟಲ್ ಸಿಟಿ ಮಾಡ್ತೀವಿ ಅಂತಂದು ಇದೇ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಒಂದು ಮಾಡಿದರೆ ಉದಾಹರಣೆ ತೋರಿಸ್ಕೊಡಕ್ಕೆ ಹೇಳಿ. ಇದು ಜನಕ್ಕೆ ಅವ್ರಿಗೆ ಅರ್ಥ ಆಗಿದೆ, ಆಲ್ರೆಡಿ ಅರ್ಥ ಆಗಿದೆ. ಸುಮ್ಮನೆ ಇದೆಲ್ಲ ನಡೀತದೆ, ನಡೆಸ್ತಾ ಇದ್ದಾರೆ, ನಡೆಸಲಿ. ಇದು ಎಷ್ಟು ದಿನ ನಡೆಯೋದಿಲ್ಲ. ನಾನಾಗಲಿ, ನನ್ನ ಮಕ್ಕಳಾಗಲಿ, ನನ್ನ ಜೀವನ, ನಮ್ಮ ತಂದೆಯವ್ರ ಜೀವನ ಅಂತ್ಯ ಆದಮೇಲೆ ನನ್ನ ಜೀವನ ಅಂತ್ಯ ಆಗುತ್ತೆ. ನನ್ನ ಜೀವನ ಅಂತ್ಯ ಆದಮೇಲೆ ನನ್ನ ಮಕ್ಕಳ ಜೀವನದ ಪರಿಸ್ಥಿತಿ ಏನು? ಇದೇ ಥರ ವಿಷಯ ಇಟ್ಕೊಂಡು ಜಗಾಡ್ಕೊಂಡು ಸಾಯಿರಲ್ಲ. ಹಿಂದೂ ಮುಸ್ಲಿಂ ಅಂತ ಜಗಾಡ್ಕೊಂಡು ಸಾಯಿರಲ್ಲ ಅಂತ ಹೇಳ್ಕೊಂಡು ಹೋಗ್ಬೇಕಾ? ಮತ್ತು ಆ ಮಕ್ಕಳಿಗೆ ಶಾಂತತೆ ಎಲ್ಲಿರ್ತದೆ, ಅವ್ರಿಗೆ ಬದ್ಧತೆ ಎಲ್ಲಿರ್ತದೆ? ಅಂದರೆ ಆ ಮಕ್ಕಳು ಹಿಂದೂ ಮುಸ್ಲಿಂ ಥರ ಜಗಾಡ್ಕೊಂಡು ಸಾಯ್ಕೊಂತಿರ್ಬೇಕಾ? ಹಂಗಂದ್ರೆ ವಿಷ ಇಟ್ಕೊಂತ ಹೋಗ್ಬೇಕಾ? ಮನಃಶಾಂತಿ ಬೇಡವಾ? ದೇಶದಲ್ಲಿ ಒಂದು ಅಣ್ಣ ತಮ್ಮ ಸೌಹಾರ್ದದಿಂದ ಭಾಳೋದು ಬೇಡ? ಇದೇ ಹೇಳ್ಕೊಂತ ಹೋದ. ಒಂದು ಪ್ರಧಾನಮಂತ್ರಿಯಾಗಿ ಒಬ್ಬ ಸಮಾಜದ ಬಗ್ಗೆ ಟೀಕೆ ಮಾಡ್ತಾರೆ ಅಂದರೆ ಯಾವ ಥರ ರೀ? ಯಾವುದೇ ಥರ ನ್ಯಾಯವಾಗಿ ಮಾತಾಡೋದು ಒಂದಿದೆ. ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ನೀವು ಏನು ಮಾಡಿದ್ದೀರಾ, ಮುಂದೆ ಏನು ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ನಿಮಗೆ ಜನ ಒಂದು ಸಮಾನಮತದಿಂದ ನಿಮಗೆ ಸಹಕಾರ ಮಾಡ್ತಾರೆ. ನೀವು ಅದು ಬಿಟ್ಟು ಬರೇ ಜಾತಿವಾದಿವಾಗಿ ಮಾತಾಡೋದು, ಕೋಮು ಗಲಭೆ ಮಾಡೋದು ಇದು ಒಳ್ಳೆಯದಲ್ಲ. ನನ್ನ ವೈಯಕ್ತಿಕ ಹೇಳ್ತಿದ್ದೀನಿ. ಇದು ಎಲ್ಲರ ವೈಯಕ್ತಿಕ ನನಗೆ ಗೊತ್ತಿಲ್ಲ. ಒಬ್ಬೊಬ್ರದ್ದು ಒಂದೊಂದು ವೈಯಕ್ತಿಕ ಇರ್ಬೋದು. ನನ್ನ ವೈಯಕ್ತಿಕ ಹೇಳ್ತಿದ್ದೀನಿ. ಈ ಸರಿ ಕಾಂಗ್ರೆಸ್ ಪಕ್ಷ, ಇಂಡಿಯಾ ಗೌರ್ಮೆಂಟ್ ಬಂದ್ರೆ ದೇಶಕ್ಕೆ ಅಭಿವೃದ್ಧಿ ಸಿಗುತ್ತೆ, ಬಡವರಿಗೆ ಅನುಕೂಲ ಆಗುತ್ತೆ. ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. ತಿಂಗಳಿಗೆ 8,500 ಸಾವಿರ ರೂಪಾಯಿ ಒಬ್ಬ ಮಹಿಳೆಗೆ, ಬಡ ಕುಟುಂಬಗಳಿಗೆ, ಒಬ್ಬ ಕುಟುಂಬಕ್ಕೆ ಒಬ್ಬರಿಗೆ 8,500 ಸಾವಿರ ರೂಪಾಯಿಗೆ ಬರುತ್ತೆ. ವರ್ಷಕ್ಕೆ 1 ಲಕ್ಷ ರೂಪಾಯಿ. ಉದ್ಯೋಗ ಇಲ್ಲದೆ ಪಾಪ ಎಷ್ಟೋ ಜನ ಯುವಕರು ಮನೇಲಿದ್ದವರಿಗೆ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. ಅನುಕೂಲ ಆಗುತ್ತೆ. ಅವರಿಗೆ ಟೆಂಪ್ರರಿ ಉದ್ಯೋಗ ಕೊಟ್ಟು ಅಂತಂದ್ರೆ 30 ಲಕ್ಷ ಉದ್ಯೋಗ ಕೊಡ್ತಿದ್ದಾರೆ. ಅದೇ ನರೇಂದ್ರ ಮೋದಿ ಹೇಳಿದ್ದಾರೆ ಅಂದರೆ, ರಾಹುಲ್ ಗಾಂಧಿ ಸಾಹೇಬರು ಡೈರೆಕ್ಟಾಗಿ ಹೇಳಿದ್ದಾರೆ 30 ಲಕ್ಷ ಉದ್ಯೋಗ ಕೊಡ್ತೀವಿ ಅಂದಿದ್ದಾರೆ. ಇವತ್ತು ಕೊಟ್ಟಿದ್ದಾರಾ? ಇವರು ಅದನ್ನ ಹೇಳ್ಬೋದಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ ಅಟ್ಲೀಸ್ಟ್ 1 10 ಲಕ್ಷ ಉದ್ಯೋಗ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಅವರು ಹೇಳ್ತಿದಾರಲ್ಲ ಡೈರೆಕ್ಟಾಗಿ 30 ಲಕ್ಷ ಉದ್ಯೋಗ ಭರ್ತಿ ಮಾಡ್ತೀವಿ, ಒಂದೇ ತಿಂಗಳಲ್ಲಿ ಮಾಡ್ಕೊಡ್ತೀವಿ ಅಂತಿದ್ದಾರೆ. ಮತ್ತು ಇದಕ್ಕೇನಂತೀರಾ? ಓಪನಿಂಗ್ ಚಾಲೆಂಜಿಂಗ್ ಹೇಳ್ತಿದಾರಲ್ಲ ನೀವು, ಅದಕ್ಕೆ ಕೌಂಟ್ರ್ ಕೊಡ್ರಿ ನೋಡೋಣ. ಅದು ಕೊಡ್ತಾ ಇಲ್ಲ. ಅವ್ರಿಗೆ ಬೇಕಾಗಿತ್ತೇನೋ ಜಗಳ, ಮೈಂಡ್ ಔಟ್. ಏನಪ್ಪ ಅಂದರೆ ಜಿಂದಾಲ್ ಮಂದಿ ಪ್ರತಿ ದಿವಸ ಜಿಂದಾಲ್ನಲ್ಲಿ ಮೆಸೇಜ್ ಸಂಖ್ಯೆ ಆದರೂ ಕೊಟ್ಟರೆ ಬಿಟ್ಟಿಲ್ಲ ಯಾರು. ಜಿಲ್ಲಾ ಸುತ್ತಮುತ್ತ ರೈತರು ಅದ್ರ ಮೇಲೆ ಅವಲಂಬನೆ ಮಾಡಬಾರ್ದಂತೇಳಿ ಸಾರ್ವಜನಿಕರು ಎಲ್ಲರೂ ಅಲ್ಪ ಸ್ವಲ್ಪ ಕೃಷಿನ ಅವಲಂಬಿಸಿಕೊಂಡು ನಿಂತಾ ಇರ್ತಾರೆ. ಆಮೇಲೆ ಇನ್ನೂ ಸ್ವಲ್ಪ ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ರೋಡ್ಗಳಾಗಲಿ, ಸ್ಟೇಷನ್ ಆಗಲಿ, ರೋಡ್ಗ ಸ್ಟೇಷನ್ ಅಂತಕ್ಕಂಥ ಒಂದು ಶಬ್ದ ತೆಗೆದು ಕುರಿಯಪ್ಪ ಸ್ಟೇಷನ್ ಅಂತ ಬರಬೇಕಂತ ನಮ್ಮ ಅಭಿಪ್ರಾಯ. ನಮ್ಮ MLA ಸಾಹೇಬರು, ತುಕಾರಾಮ್ ಸಾಹೇಬರು, ಆಮೇಲೆ ನಮ್ಮ ಸಂತೋಷ್ ಗೌಡ ಸಾಹೇಬರು ತೋರಣಗಳನ್ನ RS ಅಂತ ತೆಗೆದು ಕುರಿಯಕೊಪ್ಪ RS ಅಂತ ಮಾಡ್ಬೇಕಂತ ತಮ್ಮಲ್ಲಿ ನಾನು ವಿನಂತಿಸ್ತೀನಿ. ಯಾಕಪ್ಪ ಅಂದರೆ ಅದು ಇರ್ತಕ್ಕಂಥದ್ದು ಕುರಿಯಕೊಪ್ಪನೇ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಲೋಕಲ್ ಇರ್ತಕ್ಕಂಥ ಸಾರ್ವಜನಿಕರೆಲ್ಲರೂ ಕುರಿಯಕೊಪ್ಪಲ್ಲಿ ಸಾರ್ವಜನಿಕರು ಕೆಲಸ ಮಾಡ್ತಿದ್ದಾರೆ. ಆಮೇಲೆ ರೈತರಿಗಾಗ್ತಕ್ಕಂಥ ಕೆಲವೊಂದು ವಿಷಯಗಳು ಎಲ್ಲರೂ ಒಕ್ಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ದಯಮಾಡಿ ಒಂದು ಈ ಕಾಂಗ್ರೆಸ್ ಒಳ್ಳೆ ಬೆನಿಫಿಟ್ಸ್ ಅನಿಸಿಕೆ ಇರುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಹೆಸರು ಚೇಂಜ್ ಮಾಡ್ಬೇಕಂತೇಳಿ ನಾವು. ಲೋಕಸಭೆ ಚುನಾವಣೆ ನಡೀತಾ ಇದೆಲ್ಲ, ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಬಂದು ನಮ್ಮ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಬಡವರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗೂ ನಮ್ಮ ಈಗ ಇಲ್ಲಿದ್ದ ವಾತಾವರಣ ನೋಡಿದ್ರಿಗಿನ ಈಗಿನ ವಾತಾವರಣದ ಪ್ರಕಾರ ಬಂದು ಬರೀ ಜಗಳಗಳು, ಬರೀ ಹಿಂದೂ ಮುಸ್ಲಿಮ್ಸು ಜಾಸ್ತಿ ಆಗಿದೆ. ಪ್ಲಸ್ ಜಾತಿ ಬಗ್ಗೆನೇ ಜಗಳಗಳು ಜಾಸ್ತಿ. ಮಾತೆತ್ತಿದ್ರೆ ಹಿಂದೂ ಮುಸ್ಲಿಮ್ಸ್ ಹೇಳ್ತಾರೆ, ಪ್ಲಸ್ ಮಾತೆತ್ತಿದ್ರೆ SC ST ಇಂಥ ಯಾವುದೋ ಒಂದು ಮಾತಾಡ್ತಾರೆ. ಬರೀ ಜಗಳ ಇಡೋ ಕೆಲಸಗಳು ಮಾಡ್ತಾರೆ ಹೊತ್ತು ಬೇರೆ ಯಾವುದು ಜನಗಳಿಗೆ ಉಪಯೋಗ ಆಗೋ ಕೆಲಸಗಳು ಯಾವ ಮಾಡಿಲ್ಲ. 60 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತೇಳಿ ಇವ್ರು ಕೇಳ್ತಾರಲ್ಲ. ನಾನೀಗ ನಾನು ಕೌನ್ಸಿಲರ್ 2.5 ವರ್ಷ ಆಯ್ತು ನಾನು ಕೌನ್ಸಿಲರ್ ಆಗಿ. ನಾನೀಗ ಗೆದ್ದ ಮೇಲೆ ನಮ್ಮ ಈ ತುಕಾರಾಮ್ ಸಾಹೇಬರು 4 ಟೈಮ್ MLA ನಮ್ಮ ಇಡೀ ಸಂಡೂರು ಕ್ಷೇತ್ರ ಎಲ್ಲ ಕಡೆ ಅಭಿವೃದ್ಧಿ ಆಗಿದೆ. ನಮ್ಮ ಊರಿನಲ್ಲಿ ಎಲ್ಲ ಕಡೆ ಇಂಥ ಜಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದಿಲ್ಲ. ಎಜುಕೇಟೆಡ್ ಕ್ಯಾಂಡಿಡೇಟ್ ಇಂಥ ಜಾಗದಲ್ಲಿ ಅವ್ರು ಕೆಲಸ ಮಾಡಿಲ್ಲ, ಇಂಥ ಜಾಗದಲ್ಲಿ ವರ್ಕ್ ಮಾಡಿಲ್ಲ ಅನ್ನೋದೇ ಇಲ್ಲ. ಪ್ಲಸ್ ಇನ್ಕ್ಲೂಡಿಂಗ್ ಅವರು CLP ಸೆಕ್ರೆಟರಿ ಕೂಡ ಇದ್ದರು. ಈಗ ಅವ್ರಿಗೆ ಲೋಕಸಭಾ ಚುನಾವಣೆಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅವರು ಪೂರ್ತಿ ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಬಹುಮತದಿಂದ ಗೆದ್ದು ಬರಬೇಕಂತೇಳಿ ನಾವು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಲೋಕಸಭೆ ಚುನಾವಣೆ ನಡೀತಾ ಇದೆ.
ಪ್ರಧಾನಮಂತ್ರಿ ಯಾರು ಆಗ್ಬೇಕು? ಪ್ರಧಾನಮಂತ್ರಿ ಈಗ ನಮ್ಮ ಲೆಕ್ಕಕ್ಕೆ ಇಂಡಿಯಾ ಗಠಬಂಧನದಿಂದ ಇನ್ನು ಯಾರು ಜನ ಆಗಲಿ ನಮ್ಮ ಪ್ರಕಾರ ರಾಹುಲ್ ಗಾಂಧೀಜಿಯವರ ಆದರೆ ಒಳ್ಳೆಯದು. ಯಾಕೆ ರಾಹುಲ್ ಗಾಂಧಿ? ಯಾಕಂತಂದರೆ ಈಗ ಒಂದು 10 ವರ್ಷದ್ದು ಅಧಿಕಾರಾವಧಿ ನೋಡಿದ್ದೀವಿ. ಈಗೇನಿದ್ರು ಕೂಡ ಒಂದು ರೀತಿಯಿಂದ ಬರೀ ಸುಳ್ಳನ್ನು ಹೇಳ್ಕೊತ ರಾಜಕೀಯ ಮಾಡ್ತಾಯಿದ್ದಾರೆ. ರಾಜಕೀಯ ವ್ಯವಸ್ಥೆಯೇ ಕೆಟ್ಟೋಗಿದೆ. ಈ ದಿನ ಯಾವುದೇ ಪಕ್ಷದಲ್ಲಿರಲಿ ರಾಜಕೀಯ ಅಂದ್ರೇ ಒಂದು ಅಸೂಯೆ ಹುಟ್ಟಿದೆ ಜನಗಳಲ್ಲಿ. ಯಾಕಂದರೆ ಯಾರು ಸಿದ್ಧಾಂತದ ಮೇಲೆ ಇಲ್ಲ. ಯಾವುದೇ ಪಕ್ಷ ಇರಲಿ ಪಾರ್ಟಿಗಳು ಬೈಬಿದ್ದು ತನ್ನ ಸ್ವಾರ್ಥಕ್ಕಾಗಿ ಪಕ್ಷಗಳು ಬಿಟ್ಟು ಇವತ್ತು ಜಂಪು ಜಿಲ್ಲಾನಿಗಳು ಆಗ್ತಾಯಿದ್ದಾರೆ. ಈ ರೀತಿ ನೋಡಿದ್ರೆ ಅದಕ್ಕಾಗಿ ಈಗ ಒಂದು ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ನಾವು ಏನು 60 ವರ್ಷದ 125 ವರ್ಷದ ಇತಿಹಾಸ ಇದೆ ಆ ಪಕ್ಷನ ಗೆಲ್ಲಿಸ್ಬೇಕಂತ. ಲೋಕಸಭೆ ಚುನಾವಣೆ ನಡೀತಾ ಇದೆ, ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ ಯಾಕೆ ಹಾಗೆಲ್ಲ ಹೆಲ್ಪ್ ಮಾಡ್ಯಾರ. ಅವರು ಎಲ್ಲ ಸ್ಕೀಮ್ ಬಿಟ್ಟಾರ. ಸ್ಕೀಮಿಗೆ 2,000 ಹೆಣ್ಮಕ್ಳು ಕೊಟ್ಟಾರ, ಆಧಾರ್ ಕಾರ್ಡ್ ಕೊಟ್ಟಾರ. ಮತ್ತೇನು ಕರೆಂಟ್ ಬಿಲ್ ಕೂಡ ಇದೆ. ಮತ್ತು ಇನ್ನು ಏನೋ ಮುಂದಕ್ಕೆ ಮಾಡ್ಬೋದು ಅಂತೇಳಿ ವರ್ಷಕ್ಕೆ 1 ಲಕ್ಷ ಕೊಡ್ತೆ ಅಂತೇಳಿ ಸ್ಕೀಮ್ ಬಿಟ್ಟಂತ ಹೇಳಿದ್ದಾರೆ. ಹೇಳಿದಾರೆ. ದಿನ ಅಂತೀರಾ? ಅದು ಅನ್ಗ್ಯಾರಂಟಿ. ಅದು ಹೇಳೋದು ಬರೋಂಗಿಲ್ಲ. ಬಿಟ್ಟ ಮೇಲೆ ನಮ್ಗೆ ಗೊತ್ತಾಗ್ತದೆ. ಇದುವರೆಗೆ ಬಿಡ್ತೀನಿ ಅಂತ ಏನು ಗೊತ್ತೈತೆ ನಮಗೆ. 2 ಸಾವಿರ ತಿಂಗಳು ಆಗ್ತಿದೆ. ತಿಂತಿದ್ದೇವೆ ಇಲ್ಲ ಎಲ್ಲರೂ. ಬಸ್ ಫ್ರೀ ಮಾಡ್ತೀವಿ ಮಾಡಿದ್ರು. ಬಸ್ಸಿಗೆಲ್ಲ ತಿರುಗಾಡಿ ಬಿಡ್ತಿದ್ವಿ. ಕರೆಂಟ್ ಬಿಲ್ಲು ಫ್ರೀ ಮಾಡ್ಯಾರ. ಕರೆಂಟ್ ದಿನ ಉರಿತಿದ್ದೀವಿ. ಹೆಣ್ಮಕ್ಳಿಗೆ 2,000 ಬರ್ತಾಯಿದೆ. ಬರ್ತಾಯಿದ್ದೀರಿ. ಅದು 1 ಲಕ್ಷ ಅಂದರೆ ಅದು ಇನ್ನೂ ಗ್ಯಾರಂಟಿ ಇಲ್ಲ. ಹೇಳೋದ್ರಿಂದ ಬರೋಂಗಿಲ್ಲ. ಯಾರಿಗೆ ಹೇಳೋಂಗಿಲ್ಲ. ಅಮ್ಮ ಧನ್ಯ ಹಾಕಿದ ಮೇಲೆ ಹೇಳ್ತಾರೆ ಎಲ್ಲ ಹಾಕ್ಯಾರಪ್ಪ ಅಂತೇಳಿ. ಏನೋ ಇರ್ಬೋದು ಅಂತ ಹೇಳ್ತೀವಿ. लोकसभा चुनाव चल रहा। प्राइम मिनिस्टर कौन होना अपना? हम ना कांग्रेस के अदना हूँ। क्या कांग्रेस के कई को बोले तो उन्होंने हमारे को अच्छा देख ले जा रही। अब आपको करंट फ्री करी और आपको गृह लक्ष्मी तक को दे रही है और इसके बाद है नहीं कि राशन दे रही है और हर एक तरह से हम लोग सहूलत देते हुए इसके ऐसा हम लोग पहले से तो इंदिरा गांधी के ज़माने से हम लोग है नहीं कि कांग्रेस ही अच्छा मैं कांग्रेस वाले राहुल गांधी चाहना प्राइम मिनिस्टर राहुल गांधी वो कौन के राहुल गांधी रहते करगे रहते कौन होती थी बारे हर कांग्रेस का पक्ष हो। ಲೋಕಸಭೆ ಚುನಾವಣೆ ನಡೀತಾ ಇದೆ, ಪ್ರಧಾನಮಂತ್ರಿ ಯಾರು? ನಮಗೆ ಮೋದಿ ಸಾಹೇಬರು ಬೇಕು. ಯಾಕೆ ಮೋದಿನೇ ಯಾಕೆ? ಮೋದಿ ಬೇಕಂದರೆ ರಾಮ ಮಂದಿರ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ, ಒಳ್ಳೆ ಇದು ಮಾಡಿದ್ದಾನೆ. ಅದಕ್ಕೋಸ್ಕರ ನಮ್ಗೆ ಮೋದಿ ಸಾಹೇಬ್ರೆ ಇಷ್ಟ ಆಯಿತು. ಲೋಕಸಭೆ ಚುನಾವಣೆ ನಡೀತಾ ಇದೆ, ಪ್ರಧಾನಮಂತ್ರಿ ಯಾರಾಗಬೇಕು? ಸರ್, ನಮಗೆ ಬಡವರಿಗೆ ಅನುಕೂಲ ಆಗಬೇಕಂದ್ರೆ ಕಾಂಗ್ರೆಸ್ ಬರಬೇಕು. ಇವತ್ತು ನಮ್ಮ JW ಸ್ಟೀಲ್ಸ್ ಅಂತಿಂತ ಒಂದು ದೊಡ್ಡ ಹೆಸರಾದಂಥ ಒಂದು ಸ್ಟೀಲ್ ಕಾರ್ಖಾನೆ ನಮ್ಮ ತಾಲೂಕಲ್ಲಿ ಬಂದಿದೆ ಅಂದರೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ. ಇವತ್ತು ಜಿಲ್ಲೆಯಲ್ಲಿ ಎಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಬಡವರಲ್ಲಿ ತಿಳಿದು ಸಾಹುಕಾರರು ತಿಳಿದು ಪ್ರತಿಯೊಬ್ಬರು ಬಂದು ಜೀವನ ಮಾಡ್ತಾಯಿದ್ದಾರೆ. ಅಂತ ಎಲ್ಲ ರೀತಿಯಲ್ಲಿ ಜೀವನ ಮಾಡಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಬೇಕು ಅಂತ ಎಲ್ಲ ಬಡವರಿಗೆ ನ್ಯಾಯ ಸಿಗಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಕುಂದಬೇಕು. ಇದು ನಮ್ಮ ಅಭಿಪ್ರಾಯ. ಈ ಹೊರಗಡೆ ಬೇರೆ ನಮ್ಮ ಊರಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ. ಒಂದು ಮನೆ ಸಮಸ್ಯೆ ಹೊಂದಿದೆ ನಮ್ಮೂರಲ್ಲಿ. ಒಬ್ಬ ನಾಗರೆಡ್ಡಿ ಅಂತೇಳಿ ಒಂದು ಬೇರೆ ವ್ಯಕ್ತಿ ಬಂದು ನಮ್ಮೂರಲ್ಲಿ ಈ ಜಾಗ ನಂದು ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಅವರು ಕೋರ್ಟ್ಗೆ ಹೋಗಿ 13 ವರ್ಷ ಆಯಿತು. 13 ವರ್ಷದ ನಮ್ಮ ಶಾಸಕರಾದಂಥ ಸಂತೋಷ ತುಕಾರಾಮ್ ಅವರು ಹಾಗೂ ಸಂತೋಷ್ ಅವರ ನೇತೃತ್ವದಲ್ಲಿ ನಮ್ಮ ಊರಿನ ಮುಖಂಡರೆಲ್ಲ ಇಲ್ಲಿದ್ದಂಥ ಎಲ್ಲರೂ ನಾವೆಲ್ಲ ಕೋರ್ಟ್ಗೆ ಹೋಗಿ ಕೋರ್ಟಲ್ಲೆಲ್ಲ ಹೋಗ್ತಾಯಿದ್ದೀವಿ, ಅಟೆಂಡ್ ಆಗ್ತಾಯಿದ್ದೀವಿ. ಮೊನ್ನೆ ಏನೋ ಒಂದು ಬಂದು ಒಂದು ಸರಿ ಮನೆಗಳು ಕಿತ್ತಬೇಕು ಅಂತ ಹೇಳಿದಾರಂತೆ. ಇವತ್ತು ಜನರೆಲ್ಲ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾಯಿದ್ದಾರೆ. ಎಲೆಕ್ಷನ್ ಬಂದು ಅಂತ ಬರ್ತಾಯಿದ್ದಾರೆ, ಇವರು ಕೇಳ್ತಿದ್ದಾರೆ ಅಂತೇಳಿ. ನಮ್ಮ ಶಾಸಕರ ಗಮನಕ್ಕೆ ಆವತ್ತಿಗೂ ಇದೆ, ಇವತ್ತಿಗೂ ಇದೆ. ಮನೆಗಳ ವಿಚಾರದಲ್ಲಿ ಮನೆಗಳ ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಮನೆಗಳು ನಮ್ಮ ಪ್ರಾಣ ಹೋಗಲಿ, ನಾವೆಲ್ಲ ಅಡ್ಡ ಮುಕ್ಕೊಂಡು ರೋಡ್ ಮುಕ್ಕೊಂಡಾಗಲಿ ನಾವು ನಮ್ಮ ಮನೆಗಳು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮಗಿದೆ. ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದಿದ್ದೀವಿ, ಇದೇ ತೋರ್ಮಲ್ RS ಎಲ್ಲ ಓದಿದ್ದೀವಿ, ಎಲ್ಲ ಇಲ್ಲೇ ಬೆಳೆದಿದ್ದೀವಿ ನಾವೆಲ್ಲ. ನಮಗೆ ಕಾಂಗ್ರೆಸ್ ಸರ್ಕಾರ ಬಂದರೆ ಆ ಜನರಿಗೆ ಬಡವರಿಗೆ ನ್ಯಾಯ ಸಿಗಬೇಕು. ನಮಗೆಲ್ಲ ಜಿಂದಾಲ್ ಇನ್ನೂ ಒಂದು 2-3 ಬರಬೇಕು. ಜನರಿಗೆಲ್ಲ ಅನುಕೂಲ ಆಗಬೇಕು, ಸಹಾಯ ಸಿಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಕಾಂಗ್ರೆಸ್ ಪಕ್ಷ ಬರಬೇಕಂತ ಕೇಳ್ತೀವಿ. ಜಿಂದಾಲ್ BJP ಸಪೋರ್ಟ್ ಮಾಡ್ತಾರೆ? ಇಲ್ಲ ಸರ್, ಅದೊಂದು ಹಸು ಇದ್ದಂಗೆ ಜಿಂದಾಲ್. ಹಾಲು ಎಷ್ಟು ತಿಂದರೆ ಅಷ್ಟು ಹಾಲು ಕೊಡೋ ಅಷ್ಟು ಒಂದು ಇದ್ದಂಗೆ. ಯಾವ ಪಕ್ಷ ಇಲ್ಲ ಜಿಂದಾಲಲ್ಲಿ. ಎಲ್ಲರನ್ನ ಇವತ್ತು ನಮ್ಮ ಸುತ್ತಮುತ್ತ ರಾಜ್ಯದಲ್ಲಿ ಕರ್ನಾಟಕ ಆಗಿರಲಿ, UP ಆಗಿರಲಿ, ಉತ್ತರ ಪ್ರದೇಶ ಆಗಿರಲಿ, ಆಂಧ್ರ ಆಗಿರಲಿ, ತೆಲಂಗಾಣ ಎಲ್ಲೆಲ್ಲದೂ ಬಂದು ಇಲ್ಲಿ ಜೀವನ ಮಾಡ್ತಿದ್ದಾರೆ. ಜಿಂದಾಲ್ ರಾಜಕೀಯ ಪಕ್ಷಕ್ಕೆ